ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಗೆಯೇ ಇವತ್ತು ಶನಿವಾರ ಬೆಳಿಗ್ಗೆ 7:30 ಅಂದರೆ 7:15 ಆಗಿದೆ. ಈಗ 7:15ಗೆ ನಂದು ಏನೇನಾಗಿದೆ ನೋಡೋಣ. ಹಾಗೆಯೇ ನಾನು ಬೆಳಗ್ಗೆನೇ ಆಯಿಲ್ ಪುಲ್ಲಿಂಗ್ ಮಾಡಿಬಿಟ್ಟು ಜ್ಯೂಸ್ ಕುಡಿತೀನಿ. ಅಂದರೆ ನೆಲ್ಲಿಕಾಯಿ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿತೀನಿ, ಅಥವಾ ಕೊತ್ತಂಬರಿ ಸೊಪ್ಪು ಜ್ಯೂಸ್ ಕುಡಿತೀನಿ. ಅದಕ್ಕೆ ಬೂದುಗುಂಬಳಕಾಯಿ ಹೆಚ್ಚಿಟ್ಟಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಬೂದುಗುಂಬಳಕಾಯಿ ನಾಟಿ ಕೊತ್ತಂಬರಿ ಸೊಪ್ಪು ನನಗೂ ನಮ್ಮ ಮನೆಯವ್ರಿಗಿಬ್ಬರಿಗೂ. ಒಂದು ಡಿಫ್ರೆಂಟಾಗಿ, ಅಂದರೆ ನನಗೆ ಪೊಂಗಲ್ಗೆ ಬರೀ ಬೇಳೆ ಅಕ್ಕಿ ಅದನ್ನ ಹಾಕಿದ್ರೆ ಅಷ್ಟೇ ಚೆನ್ನಾಗಿರಲ್ಲ. ಟೋಟಲ್ ಡಯಟ್ ಇರಬೇಕು, ಹೆಲ್ತಿ ಕಾನ್ಷಿಯಸ್ ಇರಬೇಕು. ಅದರಿಂದನೇ ನಾನು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ಬೂದುಗುಂಬಳಕಾಯಿ ಜ್ಯೂಸು ಇದಕ್ಕೆ ತಿಂಡಿಗೆ. ಮತ್ತು ಪೊಂಗಲ್ಗೆ ನೋಡ್ರಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಮತ್ತು ಸಾಸಿವೆ, ಜೀರಿಗೆ, ಮೆಣಸು, ಕರಿಬೇವಿನ ಸೊಪ್ಪು, ಇಲ್ಲಿ ಅನ್ನ ಬೇಯಿಸ್ಕೊಂಡಿದ್ದೀನಿ, ಮತ್ತು ಹೆಸ್ರುಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಇದು ತೊಗರಿಕಾಳು ಬೇಯಿಸ್ಕೊತಾ ಇದ್ದೀನಿ. ತೊಗರಿಕಾಳು ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡೋಣ ಅಂತ. ಹಾಗೆಯೇ ಈಗ ಒಗ್ಗರಣೆಗೆ ಇಟ್ಕೋಬೇಕು. ಇಷ್ಟ ಆಗಿದೆ 7:30ಗೆ. ಈಗ ಪೊಂಗಲ್ಗೆ ಒಗ್ಗರಣೆ ಇಟ್ಕೊಂಡು ಆಮೇಲೆ ಸಾಂಬಾರಿಗೆ ಮಸಾಲೆ ರುಬ್ಕೋಬೇಕು, ಜ್ಯೂಸ್ ಮಾಡಿಬಿಟ್ಟು ಫಸ್ಟು. ಹಿಂಗೆ ನೋಡಿರಿ, ಬೆಳಗ್ಗೆ ಸಂಜೆ ಹೊತ್ತು ಮಕ್ಕಳು ಮನೇಲಿರ್ತಾರೆ, ಸಖತ್ತು ಬೆಳಗ್ಗೆ ಹೊತ್ತು ಡಿಸ್ಟರ್ಬೆನ್ಸ್ ಇರುತ್ತೆ. ಡೈರೆಕ್ಟಾಗಿ ಮಾತಾಡೋಕ್ಕೆ ಆಗೋಲ್ಲ, ವಾಯ್ಸ್ ಓವರ್ ಕೊಡಲೇಬೇಕಾಗತ್ತೆ. ಹಾಗಾಗಿ ನೋಡಿರಿ, ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಎರಡೂ ಯೂಸ್ ಮಾಡ್ತೀನಿ ನಾನು. ಜಾಸ್ತಿ ತುಪ್ಪನೇ ಯೂಸ್ ಮಾಡೋದು. ಕೆಲವೊಂದಕ್ಕೆ ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈಗ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಎಲ್ಲರೂ ಪೊಂಗಲ್ಗೆ ಅದೇ ಅಲ್ವಾ ಹಾಕೋದು, ಹಾಗಾಗಿ ಅದನ್ನೇ ಹಾಕಿದ್ದೀನಿ ನಾನು. ಮತ್ತು ಸ್ವಲ್ಪ ಗೋಡಂಬಿ, ಅಂದರೆ ಸ್ಪೆಷಲ್ಲಾಗಿ ಬೇಕು ಅಂದರೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡ್ರೆ ಹೆಲ್ತಿಗೂ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ವಾಲಿಟಿ ಅನಿಸುತ್ತೆ ಫುಡ್ಡು ಏನಾದರೂ ಮಾಡಿದಾಗ, ಡ್ರೈ ಫ್ರೂಟ್ಸ್ಗಳು, ತರಕಾರಿ, ಸೊಪ್ಪು ಹಾಕಿದಾಗ. ಹಾಗಾಗಿ ನೋಡಿರಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕೆಲವರು ಪೊಂಗಲ್ಗೆ ಈರುಳ್ಳಿ ಅದೆಲ್ಲ ಹಾಕಲ್ಲ, ನನಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂತಂದೇಳಿ ಹಾಕ್ತೀನಿ. ನಾವು ಹೆಲ್ತಿಯಾಗಿ ಟೇಸ್ಟಿಯಾಗಿ ಏನು ತಿನ್ನಬೇಕು ಅಂತಂದೇಳಿ ಹಾಕ್ಕೋತೀವೋ ಅದೇ ಟೇಸ್ಟು. ಹಾಗಾಗಿ ನೋಡಿರಿ, ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಸಾಫ್ಟ್ ಆಗುತ್ತೆ. ಅದೇ ನನಗಂತೂ ಅದೇ ಹಾಕಬೇಕು ಇದೇ ಹಾಕಬೇಕು ಈ ಡಿಶ್ಗೆ ಅಂತೇನಿಲ್ಲ. ಟೇಸ್ಟಾಗಿ ಯಾವುದು ಆಗುತ್ತೋ, ಹೆಲ್ತಿಯಾಗಿ ಯಾವುದು ಇರುತ್ತೋ ಎಲ್ಲನೂ ಯೂಸ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಬರೀ ಅಕ್ಕಿ ಬೇಳೆ ಈ ಥರ ಒಗ್ಗರಣೆ ಬರೀ ಅಷ್ಟೇ ತಿನ್ನಲ್ಲ. ನೋಡಿರಿ, ಈ ಥರ ಏನಾದರೂ ಹೆಲ್ತಿಯಾಗಿ ತರಕಾರಿ ಸೊಪ್ಪು ಇರಬೇಕು, ಇಲ್ಲ ಅಥವಾ ಕಾಳುಗಳು ಬೇಳೆಗಳು ಇರಬೇಕು, ಅಥವಾ ಪನ್ನೀರ್ ಇರಬೇಕು, ಇಲ್ಲ ನಾನ್ ವೆಜ್ ಇರಬೇಕು. ಅಕ್ಕಿ ಬೇಳೆ ಜೊತೆಗೆ ಬರೀ ಅಕ್ಕಿ ಬೇಳೆ, ಬರೀ ಅನ್ನ ತಿಳಿ ಸಾರು ಆ ಥರ ನಾನು ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಈ ಥರ ಏನಾದರೂ ಒಂದು ಹೆಲ್ತಿಯಾಗಿ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ತರಕಾರಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದು, ಅಥವಾ ಒಣಗಿರೋ ಬಟಾಣಿನೇ ನೆನೆಸಿ ಬೇಯಿಸ್ಬಿಟ್ಟು ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಬೇಯಿಸಿರ್ತಕ್ಕಂಥ ಹೆಸರುಬೇಳೆ ಮತ್ತು ಅನ್ನ ಮಾಡಿಟ್ಕೊಂಡಿದ್ದೆ. ಇದು ಹಂಸಕ್ಕಿ ಅನ್ನ, ದಪ್ಪಕ್ಕಿ, ಇದು ಊಟದಕ್ಕಿ ಅನ್ನ. ಅದನ್ನು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು 2 ನಿಮಿಷ ಒಗ್ಗರಣೆ, ಈ ಬೇಳೆ, ಅನ್ನ ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆಗೋ ತನಕ ಒಂದು 2 ನಿಮಿಷ ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಡ್ಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು. ಈಗ ಇದಕ್ಕೆ ನಾನು ಚೂರು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನೀವು ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಈಗ ಹೆಸ್ರುಬೇಳೆ ಹಾಕಿರೋದ್ರಿಂದ ತಣ್ಣಗಾಗ್ತಾ ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ನೀರು ಅನ್ನೋ ಥರನೇ, ತೆಳು ಅನ್ನೋ ಥರನೇ ಇಟ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಆರಿದ ಮೇಲೂ ಸಹ ಚೆನ್ನಾಗಿರುತ್ತೆ. ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರೆಡಿ ಆಗೋಯಿತು ನಮ್ಮ ತರಕಾರಿ ಪೊಂಗಲ್ಲು. ಹಾಗಾಗಿ ನೀವೆಲ್ಲನೂ ಯಾವ ಥರ ಮಾಡ್ತೀರಾ ಪೊಂಗಲನ್ನು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಹಾಗೆಯೇ ಆದ ತಕ್ಷಣ ಅಪ್ಪ ಮಗಳದ್ದು ಇಬ್ಬರದು ಟಿಫನ್ ಆಗ್ತಾಯಿದೆ. ಹಾಗೆಯೇ ಮಗಳಿಗೆ ಕಾಲೇಜ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೆ. ಬೆಳಗ್ಗೆ ಏನು ಮಾಡಿರ್ತೀನೋ ಅದೇ, ಯಾಕೆಂದರೆ 8:30ಗೆ ಹೋಗ್ಬೇಕಾಗಿರೋದ್ರಿಂದ ನನಗಾಗಲ್ಲ. ಅವಳು ತಿನ್ನೋದು ಅಷ್ಟೇ, ಬೆಳಗ್ಗೆ ಏನು ಮಾಡಿರ್ತೀವೋ ಅಷ್ಟೇ. ಅದಕ್ಕೆ ಸ್ವಲ್ಪ ಸೋಂಪು ಪುಡಿ ಮತ್ತು ಬ್ರೌನಿ ಇತ್ತು, ಅದನ್ನು ಹಾಕಿ ಇಟ್ಟಿದ್ದೆ. ನನಗೆ ಜ್ಯೂಸ್ ರೆಡಿಯಾಗಿದೆ, ಅವಳನ್ನ ಕಳಿಸ್ಬಿಟ್ಟು ಕುಡಿಬೇಕು ನಾನು. ಅದಾದ ತಕ್ಷಣ ನಾನು ಜ್ಯೂಸ್ ಕುಡ್ದಾದ ನಂತರ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಯಾಕೆಂದರೆ ಬೆಳಗ್ಗೆನೇ ಮಾಡಿಬಿಟ್ರೆ ಬೇಗ ಆಗಿಬಿಡುತ್ತೆ ಅಂತೇಳಿ. ಸ್ವಲ್ಪ ಧನಿಯಾ ಪುಡಿ, ಒಂದೆರಡು ಸ್ಪೂನು ಧನಿಯಾ, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಮತ್ತು ಮನೇಲೇ ಮಾಡಿರ್ತಕ್ಕಂಥ ಗರಂ ಮಸಾಲೆ ಪೌಡ್ರು, ಇದು ಒಗ್ಗರಣೆಗೆ. ಹಾಗೆಯೇ ಇದು ಅಷ್ಟೇ ಮೇಲ್ಗಡೆ ಹಾಕೋದಕ್ಕೆ ತೆಂಗಿನಕಾಯಿ. ಇವಾಗ ಬಂದುಬಿಟ್ಟು ಟೊಮೊಟೊ, ಈರುಳ್ಳಿ,
ತೆಂಗಿನಕಾಯಿ, ಬೆಳ್ಳುಳ್ಳಿ. ನಾನು ಶುಂಠಿ ಎಲ್ಲದಕ್ಕೂ ಏನು ಯೂಸ್ ಮಾಡಲ್ಲ. ಕೆಲವೊಂದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಅದೆಲ್ಲ ಎರ್ದ್ಬಿಟ್ಟು ತೊಳೆದು ಅದು ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಸಹ ಹಂಗೆ ಒಂದು ಸರಿ ಹಾಕ್ಬಿಡ್ತೀನಿ. ಹಾಗಾಗಿ ಇದು ನಾಟಿ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಅಂತಾರಲ್ವ ಅದು. ಅದನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡೋದು ಅಷ್ಟೇ ಇದು. ನೋಡಿ ಹಿಂಗೆ ನುಣ್ಣಗೆ ರುಬ್ಕೊಂಬಿಟ್ಟು ಈಗ ಒಗ್ಗರಣೆಗೆ ಇಟ್ಕೋಬೇಕು. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೇನು ಮಾಮೂಲಿ ಒಗ್ಗರಣೆಗೆ ಇನ್ನೇನು ಹಾಕ್ತೀವಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ಇಲ್ಲಾಂದರೆ ಕೆಲವೊಂದಕ್ಕೆ ರಸಮ್ಗಳಿಗೆಲ್ಲ ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೋತೀವಿ. ಹಾಗೆ ನಾನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ದಪ್ಪಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕಿ ಹಾಗೇ ಬೇಯಿಸಿರ್ತಕ್ಕಂಥ ತೊಗರಿಕಾಳು, ಆವಾಗಲೇ ಬೇಯಿಸಿಟ್ಕೊಂಡಿದ್ನಲ್ಲ ಹಸಿ ತೊಗರಿಕಾಳು ಮತ್ತು ಹುರಿದಿರ್ತಕ್ಕಂಥ ಬೆಂಡೆಕಾಯಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಬಿಟ್ರೆ ಒಂದೆರಡು ಸಾರಿ ಮಿಕ್ಸ್ ಆಗೋವರೆಗೂ. ಇನ್ನೇನು ಕಾಳು ಬೆಂದ್ಬಿಟ್ಟಿದೆ, ಬೆಂಡೆಕಾಯಿನೇನು ಹುರಿದ್ಬಿಟ್ಟಿದ್ದೀವಿ, ಒಂದು 2 ನಿಮಿಷ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ಮೇಲೊಂಚೂರು ತೆಂಗಿನಕಾಯಿ ಹಾಕ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡು ಕುದಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆಯೇ ನಾನು ಈ ಸ್ಟವ್ ಎಲ್ಲನೂ ನೋಡಿರಿ ಅವಾಗವಾಗ ಒರ್ಸೋಕೆ ಹೋಗಲ್ಲ. ನೋಡಿರಿ ಇಲ್ಲೊಂದು ಹತ್ರ ಒರೆಸಿರೋ ಹತ್ರ ಕಾಣಿಸ್ತಾ ಇತ್ತಲ್ಲ, ಹಂಗೆ ಬೆಳ್ಳಗೆ ಬಾರ್ ಆಗಿಬಿಡುತ್ತೆ. ಇದು ಗ್ಲಾಸ್ ಟಾಪ್ದಲ್ವ ಅದಕ್ಕೆ. ಹಾಗಾಗಿ ನಾನು ಒಂದೇ ಸಾರಿಗೆ ತಿಂಡಿ ಸಾಂಬಾರು ಆದ ತಕ್ಷಣವೇ ಎಲ್ಲ ನೀಟಾಗಿ ತೊಳೆದ್ಬಿಡ್ತೀನಿ ಸೋಪ್ ಹಾಕಿನೇ. ಹಾಗಾಗಿ ನಾನು ಎಂಡಲ್ಲೇ ಒರೆಸ್ಕೊತೀನಿ, ಅವಾಗವಾಗ ಒರೆಸ್ಕೊಳ್ಳಲ್ಲ. ನಾಟಿ ಕೋಳಿ ಮೊಟ್ಟೆ ಇದು, ಅದನ್ನು ಸಹ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಇದು ಹಂಸದಲ್ಲೇ ಸಣ್ಣ ಅಕ್ಕಿ, ಹಾಗಾಗಿ ನಾವು ಮಿಲ್ಲಿಂದ ಅದನ್ನೇ ತರೋದು ಯಾವಾಗ್ಲೂ. ಅದನ್ನು ನೆನೆಸಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನ, ಹಂಗಾಗಿ ನೆನೆಸಿಟ್ಕೊಂಡಿದ್ದೀನಿ. ಮಧ್ಯಾಹ್ನ ಅಡುಗೆನೂ ಸಹ ರೆಡಿ ಆಗೋಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.